ನಮಸ್ತೆ ಸ್ನೇಹಿತರೆ, ಶಕ್ತಿ ಚಾನೆಲ್ಗೆ ಸ್ವಾಗತ. ಹೇಗಿದ್ದೀರಾ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ. ಇವತ್ತು ನಾನು ಮಾಡಿ ತೋರಿಸ್ಕೊಡ್ತಾರೆ ರೆಸಿಪಿ ಇತ್ತಿಗೆ ಬೇಳೆ ಸಾಂಬಾರು ಮಾಡೋದನ್ನ ತೋರಿಸ್ತೀನಿ. ತುಂಬಾ ಚೆನ್ನಾಗಿರುತ್ತೆ, ಮುದ್ದೆಗೆ ಅನ್ನಕ್ಕೆ ತುಂಬಾ ರುಚಿಯಾಗಿರುತ್ತೆ. ಈಗ ಸುಲಭವಾಗಿ ರುಚಿಯಾಗಿ ನಾನು ಇತ್ತಿಗೆ ಬೇಳೆ ಸಾಂಬಾರನ್ನ ಹೇಗೆ ಮಾಡೋದು ಅಂತ ನಾನು ತೋರಿಸ್ಕೊಡ್ತೀನಿ. ಯಾರು ನನ್ನ ಚಾನಲ್ನ ಹೊಸದಾಗಿ ನೋಡ್ತಿದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದ್ರಿಂದ ನಾನು ಹಾಕೋ ವಿಡಿಯೋನ ಮಿಸ್ ಮಾಡ್ತೇನೆ ನೋಡ್ಬೋದು. ಇವಾಗ ನಾನು ಇತ್ತಿಗೆ ಬೇಳೆ ಸಾಂಬಾರನ್ನ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಇತ್ತಿಗೆ ಬೇಳೆ ಸಾಂಬಾರು ಮಾಡೋದಕ್ಕೆ ಏನೇನು ಪದಾರ್ಥ ಬೇಕಂತ ನಾನು ಹೇಳ್ತೀನಿ ನೋಡಿರಿ. ಇತ್ತಿಗೆ ಬೇಳೆನ ತೊಗೊಂಬಂದ್ಬಿಟ್ಟು ನೋಡಿ ಈ ಥರ ಚೆನ್ನಾಗಿ ತೊಳೆದ್ಬಿಟ್ಟು ಇಡ್ತೀನಿ. ಇದು ಇತ್ತಿಗೆ ಬೇಳೆ, ಹಸಿ ಅವರೆಕಾಳನ್ನ ಇತ್ತಿಗೆ ಬೇಳೆ. ಇದು ಈಗ ಒಂದು ಆಲೂಗೆಡ್ಡೆನ ಇತ್ತಿಗೆ ಬೇಳೆ ಜೊತೆ ನಾನು ಆಲೂಗೆಡ್ಡೆ ಹಾಕ್ತೀನಿ. ಆಲೂಗೆಡ್ಡೆನ ಮೇಲ್ಗಡೆ ಎಲ್ಲ ಸಿಪ್ಪ ತೆಗೆದುಬಿಟ್ಟು ನೀರಿನಲ್ಲಿ ನೆನೆಸಿಟ್ಟಿದ್ದೀನಿ. ಯಾಕೆಂತಂದರೆ ಕಪ್ಪಾಗಿಬಿಡುತ್ತೆ, ಹಾಗೆ ಇಟ್ಟರೆ ಕಪ್ಪಾಗುತ್ತೆ. ಅದಕ್ಕೋಸ್ಕರ ನಾನು ಇತ್ತಿಗೆ ಬೇಳೆ ಮತ್ತು ಆಲೂಗೆಡ್ಡೆ. ಇವಾಗ ಸಾಂಬಾರು ಪುಡಿನ ನಾನು ನೀರಿನಲ್ಲಿ ಕಲಸಿಟ್ಟಿದ್ದೀನಿ. ಇದು ಸಾಂಬಾರು ಪುಡಿ. ಟೊಮೆಟೊ ಒಂದು ಟೊಮೆಟೊನ ಸಣ್ಣದಾಗಿ ಹೆಚ್ಚಿಟ್ಟಿದ್ದೀನಿ. ಇದು ಒಗ್ಗರಣೆಗೆ ಈರುಳ್ಳಿ, ಒಂದು ಗೆಡ್ಡೆ ಈರುಳ್ಳಿ, ಹುಣಸೆಹಣ್ಣು, ಟೊಮೆಟೊ ಕೂಡ ಹಾಕ್ತೀನಿ. ಟೊಮೆಟೊ ಹಾಕಿದ್ಮೇಲೆ ನೋಡಿ ಹುಣಸೆಹಣ್ಣು ಸ್ವಲ್ಪ ಹುಣಸೆಹಣ್ಣು ನಾನು ನೆನೆಸಿಟ್ಟಿದ್ದೀನಿ. ಇವಾಗ ರುಬ್ಬೋದಕ್ಕೆ ಇದು ತೆಂಗಿನಕಾಯಿ ತುರಿ. ಇದರಲ್ಲಿ ಒಂದು ಬಟ್ಲು ನಾನು ತೆಂಗಿನಕಾಯಿ ತುರಿ ತೊಗೊಂಡಿದ್ದೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ. ರುಬ್ಬೋದಕ್ಕೆ ಗಸಗಸೆ, ಇಷ್ಟು ಕೂಡ ರುಬ್ಬೋದಕ್ಕೆ ತೆಂಗಿನಕಾಯಿ, ಕೊತ್ತಂಬರಿ ಸೊಪ್ಪು ಮತ್ತು ಗಸಗಸೆ. ಒಗ್ಗರಣೆಗೆ ಸಾಸಿವೆ, ಕರಿಬೇವು ಮತ್ತು ಎಣ್ಣೆ. ಒಗ್ಗರಣೆಗೆ ಇಷ್ಟು ಹಾಕ್ಬಿಟ್ಟು ನಾನು ಇತ್ತಿಗೆ ಬೇಳೆ ಸಾಂಬಾರನ್ನ ಹೇಗೆ ಮಾಡೋದು ಅಂತ ನಾನು ತೋರಿಸ್ತೀನಿ. ಇವಾಗ ಸಾಂಬಾರಿಗೆ ಒಗ್ಗರಣೆ ಹಾಕೋಣ. ಒಗ್ಗರಣೆ ಹಾಕೋದಕ್ಕೋಸ್ಕರ ನಾನು ಕುಕ್ಕರ್ ಇಟ್ಕೊಂಡಿದ್ದೀನಿ. ಕುಕ್ಕರ್ ಇಟ್ಕೊಂಡು ಇವಾಗ ನಾನು ಒಂದು 2 ಸ್ಪೂನ್ ಎಣ್ಣೆ ಹಾಕ್ತೀನಿ. ಎಣ್ಣೆ ಬಿಸಿಯಾಗಲಿ. ಎಣ್ಣೆ ಬಿಸಿಯಾಗಿದೆ, ಸಾಸಿವೆ ಹಾಕ್ತೀನಿ. ಸಾಸಿವೆ ಹಾಕಿದ್ಮೇಲೆ ಕರಿಬೇವು ಹಾಕ್ತೀನಿ. ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋ ಈರುಳ್ಳಿ ಹಾಕ್ತೀನಿ. ಈರುಳ್ಳಿ ಹಾಕಿದ್ಮೇಲೆ ಸ್ವಲ್ಪ ಈ ಥರ ಮಿಕ್ಸ್ ಮಾಡಿ 1 ನಿಮಿಷ ಒಂಚೂರು ಈರುಳ್ಳಿ ಮೆತ್ತಗಾಗಲಿ. ಇವಾಗ ಈರುಳ್ಳಿ ಮೆತ್ತಗಾಗ್ತಾ ಇದೆ. ಇವಾಗ ಟೊಮೆಟೊ ಹಾಕೋಣ. ನಾವು ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೆಲ್ಲ 1 ಟೊಮೆಟೊ, ಅದನ್ನು ಹಾಕೋಣ. ಟೊಮೆಟೊ ಮತ್ತು ಈರುಳ್ಳಿ ಚೆನ್ನಾಗಿ ಮೆತ್ತಗಾಗಲಿ. ಈಗ ನೋಡಿ ಟೊಮೆಟೊ ಮೆತ್ತಗಾಗಿದೆ. ಇಷ್ಟು ಮೆತ್ತಗಾಗಲಿ ಟೊಮೆಟೊ. ಇವಾಗ ಇತ್ತಿಗೆ ಬೇಳೆ ಹಾಕೋಣ. ಇತ್ತಿಗೆ ಬೇಳೆ ಹಾಕಿದ್ಮೇಲೆ ಆಲೂಗಡ್ಡೆ ಕೂಡ ಹಾಕೋಣ. ಸಣ್ಣದಾಗಿ ಇಟ್ಕೊಂಡಿದ್ದೀವಲ್ಲ, ಆಲೂಗಡ್ಡೆ ಕೂಡ ಹಾಕೋಣ. ಇತ್ತಿಗೆ ಬೇಳೆ ಆಲೂಗಡ್ಡೆ ಹಾಕಿದ್ಮೇಲೆ ಚೆನ್ನಾಗಿ 1-2 ನಿಮಿಷ ಒಗ್ಗರಣೆಲೇ ಚೆನ್ನಾಗಿ ಫ್ರೈ ಮಾಡೋಣ. ನೋಡಿ ಒಗ್ಗರಣೆಲೇ ಚೆನ್ನಾಗಿ ಬೇಯಲಿ ಇದು. ಆಮೇಲೆ ಖಾರ ಹಾಕೋಣ. ಇವಾಗ ನೋಡಿರಿ ಚೆನ್ನಾಗಿ ಒಗ್ಗರಣೆಲೇ ಆಲೂಗಡ್ಡೆ ಮತ್ತು ಇತ್ತಿಗೆ ಬೇಳೆನ ಚೆನ್ನಾಗಿ ಒಗ್ಗರಣೆಲೇ ಹಸಿ ವಾಸನೆ ಹೋಗಬೇಕು. ಸ್ವಲ್ಪ ಚೆನ್ನಾಗಿ 1-2 ನಿಮಿಷ ನಾನು ಫ್ರೈ ಮಾಡಿದ್ದೀನಿ. ಇವಾಗ ನಾನು ಕಲಸಿಟ್ಕೊಂಡಿದ್ನಲ್ಲ ಸಾಂಬಾರು ಪುಡಿನ ನೀರಿನಲ್ಲಿ ಮಿಕ್ಸ್ ಮಾಡಿ ಇಟ್ಕೊಂಡಿದ್ನಲ್ವ, ಇವಾಗ ಅದನ್ನು ಹಾಕ್ತೀನಿ. ಹುಣಸೆ ರಸ ಹಾಕ್ತೀನಿ ಸ್ವಲ್ಪ. ನಾನು ಟೊಮೆಟೊ ಕೂಡ ಹಾಕಿದ್ದೀನಿ, ಹುಣಸೆ ರಸ ಕೂಡ ಸ್ವಲ್ಪ ಹಾಕ್ತೀನಿ. ಇಷ್ಟು ಹಾಕಿ ಆದಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು, ಕುದಿಯೋದಕ್ಕೆ ಬಿಡಬೇಕು. ಅಲ್ಲಿ ಉಪ್ಪು ಖಾರ ನಾನು ಹಾಕಿದ್ದೀನಿ. ಉಪ್ಪು ಹಾಕಿಲ್ಲ,
ಖಾರ ಮತ್ತು ಹುಳಿ ಹಾಕಿದ್ದೀನಿ, ಉಪ್ಪನ್ನ ಆಮೇಲೆ ಹಾಕ್ತೀನಿ. ಇದು ಚೆನ್ನಾಗಿ ಕುದೀಲಿ. ಕುದ್ಮೇಲೆ ಕುಕ್ಕರ್ ಮುಚ್ಚಳ ಮುಚ್ಚೋಣ. ಇವಾಗ ಕುದೀತಾ ಇದೆ. ಇವಾಗ ಕುಕ್ಕರ್ ಮುಚ್ಚಳ ಮುಚ್ಚೋಣ. ಕುಕ್ಕರ್ ಮುಚ್ಚಳ ಮುಚ್ಚಿಬಿಟ್ಟು ಒಂದು ವಿಸಲ್ ಬರ್ಸೋಣ. ಯಾಕೆಂದರೆ ಹಸಿ ಕಾಳಲ್ವಾ, ಒಂದು ವಿಸಲ್ ಸಾಕು. ಆಲೂಗೆಡ್ಡೆ ಮತ್ತು ಎತ್ತಿಗೆ ಬೇಯೋದಕ್ಕೆ ಒಂದು ವಿಸಲ್ ಸಾಕು. ಒಂದು ವಿಸಲ್ ಬರೆಸ್ತಾ ಇದ್ದೀನಿ. ಇವಾಗ ಅಲ್ಲಿ ಕುಕ್ಕರ್ ಕೂಗ್ತಾ ಇರಲಿ. ಇಲ್ಲಿ ಕಾಯಿ ರುಬ್ಕೊಳ್ಳೋಣ, ಕಾಯಿ ಗಸಗಸೆ ರುಬ್ಕೊಳ್ಳೋಣ. ನೋಡಿರಿ, ಇಲ್ಲಿ ಇದರಲ್ಲಿ ಒಂದು ಬಟ್ಲು ನಾನು ತೆಂಗಿನ ತುರಿ ತೊಗೊಂಡಿದ್ದೀನಿ. ಇದಕ್ಕೆ 1 ಸ್ಪೂನು ಗಸಗಸೆ ಹಾಕ್ತೀನಿ. ಕೊತ್ತಂಬರಿ ಸೊಪ್ಪನ್ನ ಆಮೇಲೆ ಹಾಕೋಣ, ಲಾಸ್ಟ್ಗೆ ಹಾಕೋಣ ಕೊತ್ತಂಬರಿ ಸೊಪ್ಪು. ಇವಾಗ ನೋಡಿ, ಇವಾಗ ಇದನ್ನು ನಯಸಾಗಿ ರುಬ್ಕೊಂಬರ್ತೀನಿ. ಈಗ ನಯಸಾಗಿ ರುಬ್ಬಿದ ಮೇಲೆ ಕೊತ್ತಂಬರಿ ಸೊಪ್ಪನ್ನ ಲಾಸ್ಟ್ಗೆ ಹಾಕ್ಬಿಟ್ಟು 1 ರೌಂಡ್ ಮಾತ್ರ ರುಬ್ತೀನಿ. ಕೊತ್ತಂಬರಿ ಸೊಪ್ಪು ತುಂಬ ನುಣ್ಣಗಾಗೋದು ಬೇಡ. ಈಗ 1 ರೌಂಡು ಮತ್ತೆ ರುಬ್ಕೊಂಬರ್ತೀನಿ. ತೆಂಗಿನಕಾಯಿ ಗಸಗಸೆನ ಇಷ್ಟು ನಯಸಾಗಿ ರುಬ್ಬಬೇಕು. ಇವಾಗ ನಾನು ನಯಸಾಗಿ ರುಬ್ಕೊಂಬಂದಿದ್ದೀನಿ. ಕುಕ್ಕರು ತಣ್ಣಗಾಗಿದೆ. ಇವಾಗ ಓಪನ್ ಮಾಡೋಣ ಕುಕ್ಕರ್ನ. ಇವಾಗ ಬೇಳೆ, ಅವರೆಬೇಳೆ ಮತ್ತು ಆಲೂಗೆಡ್ಡೆ ಬೆಂದಿದೆಯಾ ನೋಡೋಣ. ಇವಾಗ ನಾವು ಇದೆಲ್ಲ ಹಾಕ್ತೀವಲ್ಲ, ಮಸಾಲೆ ಎಲ್ಲ ಇನ್ನೂ ಬೆಂದ್ಕೊಳ್ಳುತ್ತೆ. ಈಗ 1/4 ಭಾಗ ಬೆಂದಿದೆ ನೋಡಿ, ಬೆಂದಿದೆ. ಆಲೂಗೆಡ್ಡೆ ಕೂಡ ಬೆಂದಿದೆ. ಇವಾಗ ಇದನ್ನು ಒಂದು ಪಾತ್ರೆಗೆ ಹಾಕ್ಕೊತೀನಿ. ಇದರಲ್ಲೇ ಸಾರು ಮಾಡೋಕ್ಕಾಗಲ್ಲ. ಇವಾಗ ಸಾರು ಮಾಡೋ ಪಾತ್ರೆ ಇಟ್ಕೊಂಡು ಅದಕ್ಕೆ ನಾನು ಹಾಕ್ಕೊತೀನಿ. ಇದಕ್ಕೆ ಸ್ವಲ್ಪ ತೊಳೆದ್ಬಿಟ್ಟು ನೀರು ಹಾಕ್ತೀನಿ. ಇವಾಗ ಸ್ವಲ್ಪ ಕುದಿಸೋಣ. ಕುದಿಸಿದ ಮೇಲೆ ನಾವು ರುಬ್ಬಿಟ್ಕೊಂಡಿದ್ದೀವಲ್ಲ ತೆಂಗಿನ ತುರಿ, ಅದನ್ನು ಹಾಕ್ತೀನಿ. ಸ್ಟವ್ ಹಚ್ಚಿಬಿಟ್ಟು ಸ್ವಲ್ಪ ಕುದೀಲಿ. ಆಲೂಗೆಡ್ಡೆ ಕೂಡ ನೋಡಿ ಇನ್ನೊಂಚೂರು ಬೇಯಬೇಕು. ಇವಾಗ ನಾವು ತೆಂಗಿನಕಾಯಿ ಹಾಕ್ತೀವಲ್ಲ, ಅದ್ರ ಜೊತೆ ಬೇಯುತ್ತೆ, ಸರಿ ಹೋಗುತ್ತೆ. ಅವಾಗ ಸ್ವಲ್ಪ ಕುದಿಸೋಣ. ಇವಾಗ ಕುದೀತಾ ಇದೆ. ಈಗ ನಾವು ರುಬ್ಬಿಟ್ಕೊಂಡಿದ್ವಲ್ಲ ತೆಂಗಿನಕಾಯಿ, ಇವಾಗ ಅದನ್ನ ಹಾಕೋಣ. ತೆಂಗಿನಕಾಯಿ ಹಾಕಿದ್ಮೇಲೆ ರುಬ್ಬಿಟ್ಕೊಂಡಿರೋ ತೆಂಗಿನಕಾಯಿ ಗಸಗಸೆ ನಾವು ರುಬ್ಬಿಟ್ಕೊಂಡಿರೋದನ್ನ ಹಾಕಿದ್ಮೇಲೆ ಒಂದು ಸ್ವಲ್ಪ ಅದೇ ಮಿಕ್ಸಿ ಜಾರ್ ತೊಳೆದ್ಬಿಟ್ಟು ಸ್ವಲ್ಪ ನೀರು ಹಾಕ್ತೀನಿ. ಆವಾಗ ಬೆಂದ್ಬಿಟ್ಟು ಕರೆಕ್ಟಾಗಿ ಆಗುತ್ತೆ. ನೋಡಿ, ಮುದ್ದೆಗಂತೂ ತುಂಬಾ ಚೆನ್ನಾಗಿರುತ್ತೆ. ಮುದ್ದೆಗೆ ಬೇಕಂತಂದರೆ ಸ್ವಲ್ಪ ತೆಳ್ಳಗೆ ಮಾಡ್ಕೊಳ್ರಿ. ನೀವು ಚಪಾತಿಗೆ ರೊಟ್ಟಿಗೆ ತಿನ್ನಬೇಕಂದ್ರೆ ಸ್ವಲ್ಪ ಗಟ್ಟಿ ಮಾಡ್ಕೋಬೇಕು. ಈ ಮುದ್ದೆಗೆ ಅನ್ನಕ್ಕೆ ಮಾಡ್ಕೋಬೇಕಂದ್ರೆ ಸ್ವಲ್ಪ ತೆಳ್ಳಗಿರಬೇಕು. ಸಾಂಬಾರು ಚೆನ್ನಾಗಿರುತ್ತೆ. ಇವಾಗ ನೋಡಿ, ಇಷ್ಟು ನೀರು ಹಾಕಿದ್ದೀನಿ. ಇವಾಗ ರುಚಿಗೆ ತಕ್ಕಷ್ಟು ಇವಾಗ ಉಪ್ಪು ಹಾಕ್ತೀನಿ. ಇವಾಗ ಒಂದು 3-4 ನಿಮಿಷ ತೆಂಗಿನಕಾಯಿದು ಹಸಿ ವಾಸನೆ ಹೋಗ್ಬೇಕಲ್ವ, ಒಂದು 3-4 ನಿಮಿಷ ನಾವು ಮೀಡಿಯಮ್ ಊರಿನಲ್ಲಿ ಚೆನ್ನಾಗಿ ಬೇಯಿಸೋಣ. ಚೆನ್ನಾಗಿ ಕುದಿಬೇಕು, ಮೀಡಿಯಮ್ ಊರಿನಲ್ಲಿ ಚೆನ್ನಾಗಿ ಕುದಿಬೇಕು. ಇವಾಗ ನಾನು ಚೆನ್ನಾಗಿ ಹಸಿ ವಾಸನೆ ಹೋಗೋವರೆಗೂ ತೆಂಗಿನಕಾಯಿ ಹಾಕಿದ್ನಲ್ವ ರುಬ್ಬಿರೋದನ್ನ ಚೆನ್ನಾಗಿ ಕುದಿಸಿದ್ದೀನಿ. ಒಂದು 5 ನಿಮಿಷ ಮೀಡಿಯಮ್ ಊರಿ ಇಟ್ಕೊಂಡು ಚೆನ್ನಾಗಿ ಕುದಿಸಿದ್ದೀನಿ. ಬೇಳೆ ಕೂಡ ಇದ್ರದ್ದು ಎತ್ತಿಗೆ ಬೇಳೆ ಕೂಡ ಬೆಂದಿದೆ, ಆಲೂಗೆಡ್ಡೆ ಕೂಡ ಬೆಂದಿದೆ, ಎತ್ತಿಗೆ ಬೇಳೆ ಕೂಡ ಬೆಂದಿದೆ. ನೋಡಿ, ಸಾಂಬಾರು ರೆಡಿ ಆಯಿತು. ಇದು ಬಿಸಿ ಬಿಸಿ ಮುದ್ದೆ ಮಾಡ್ಕೊಂಡು ಊಟ ಮಾಡಿರಿ. ಆಮೇಲೆ ಹೇಳ್ರಿ ನೀವು ಆ ರುಚಿ ಹೆಂಗಿತ್ತು ಅಂತ ಕಾಮೆಂಟ್ನಲ್ಲಿ ತಿಳಿಸ್ರಿ. ನೀವು ಮೊದಲು ಇದೇ ತರಹ ಮಾಡ್ಕೊಳ್ರಿ. ಇದೇ ತರಹ ಸಾಂಬಾರನ್ನ ಮಾಡಿಕೊಂಡು ಎತ್ತಿಗೆ ಬೇಳೆ ಹಾಕ್ಬಿಟ್ಟು ಸಾಂಬಾರನ್ನ ಮಾಡಿಕೊಂಡು ಊಟ ಮಾಡಿ ಆದಮೇಲೆ ರುಚಿ ಹೇಗಿತ್ತು ಅಂತ ನನಗೆ ಹೇಳ್ರಿ. ನೋಡಿ, ಇಷ್ಟು ಆದ ಸಾಕು ಮುದ್ದೆಗೆ. ನಿಮಗೆ ಇನ್ನೊಂದು ಸ್ವಲ್ಪ ಗಟ್ಟಿ ಬೇಕಂದರೆ ಇನ್ನೊಂದು ಸ್ವಲ್ಪ ಹೊತ್ತು ಕುದಿಸ್ರಿ. ನೋಡಿ, ರೆಡಿ ಆಯಿತು.
ಇತ್ತಿಗೆ ಬೇಳೆ ಆಲೂಗಡ್ಡೆ ಹಾಕಿ ಸಾಂಬಾರು ರೆಡಿ ಆಯಿತು. ಮುದ್ದೆಗೆ, ಅನ್ನಕ್ಕೆ ಎಲ್ಲದಕ್ಕೂ ಕೂಡ ತುಂಬ ಚೆನ್ನಾಗಿರುತ್ತೆ. ನೋಡಿದ್ರಲ್ವಾ ಎಷ್ಟು ಸುಲಭವಾಗಿ ಎಷ್ಟು ರುಚಿಯಾಗಿ ಬೇಗ ಕೂಡ ಮಾಡ್ಕೋಬೋದು ಅಂತ. ರುಚಿ ಅಂತೂ ತುಂಬಾ ಸೂಪರ್ ಆಗಿರುತ್ತೆ ಸ್ನೇಹಿತರೆ. ಮುದ್ದೆಗಂತೂ ಹೇಳ ಹಾಗೆ ಇಲ್ಲ, ಅಷ್ಟು ಚೆನ್ನಾಗಿರುತ್ತೆ ಮುದ್ದೆಗಂತೂ. ಇದಕ್ಕೆ ಅನ್ನಕ್ಕೂ ಕೂಡ ನೀವು ಮಸಾಲೆ ಹಾಕಿ ತುಪ್ಪ ಕಾಯಿಸ್ತೀವಲ್ವ, ಆ ಮಸಾಲೆ ತುಪ್ಪ ಮತ್ತು ಅನ್ನಕ್ಕೆ ಈ ಇತ್ತಿಗೆ ಬೇಳೆ ಸಾಂಬಾರನ್ನ ಹಾಕೊಂಡು ಊಟ ಮಾಡಿರಿ, ಅದ್ರ ಮಜಾ ನೋಡ್ರಿ ಹೆಂಗಿರುತ್ತೆ ಅಂತ. ತುಂಬಾ ಚೆನ್ನಾಗಿರುತ್ತೆ ಸ್ನೇಹಿತರೆ. ಇವಾಗ ನೋಡಿ ರೆಡಿ ಆಯಿತು. ಅವರೆಬೇಳೆ ಇತ್ತಿಗೆ ಜೊತೆ ಆಲೂಗಡ್ಡೆ ಹಾಕಿ ಸಾಂಬಾರು ರೆಡಿ ಆಯಿತು. ಈಗ ಬಿಸಿ ಬಿಸಿ ಮುದ್ದೆ ನೋಡ್ರಿ, ಬಿಸಿ ಬಿಸಿ ಮುದ್ದೆ ಇತ್ತಿಗೆ ಬೇಳೆ ಸಾಂಬಾರು. ಎಷ್ಟು ಮನೆ ಫುಲ್ಲು ಒಳ್ಳೆ ಘಮ 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 ಅಂತ ಇದೆ ಸ್ನೇಹಿತರೆ. ಇತ್ತಿಗೆ ಬೇಳೆ ಸಾಂಬಾರು ಮನೆ ಫುಲ್ಲು ಘಮ 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 ಅಂತಿದೆ. ಇತ್ತಿಗೆ ಬೇಳೆ ವಾಸನೆ ಘಮ ಅಷ್ಟು ಚೆನ್ನಾಗಿ ಬರ್ತಾ ಇದೆ, ತುಂಬಾ ಚೆನ್ನಾಗಿರುತ್ತೆ. ಈಗ ನೋಡಿರಿ ನಾನು ಟೇಸ್ಟ್ ಮಾಡಿ ಹೇಳ್ತೀನಿ. ಬಿಸಿ ಬಿಸಿ ಮುದ್ದೆ ಮಾಡಿದ್ದೀನಿ. ಮುದ್ದೆ ಜೊತೆ ಇವಾಗ ನೋಡಿರಿ ನಾನು ಟೇಸ್ಟ್ ಮಾಡಿ ಹೇಳ್ತೀನಿ. ತುಂಬಾ ಚೆನ್ನಾಗಿರುತ್ತೆ ಅಂದರೆ ತುಂಬಾ ರುಚಿಯಾಗಿರುತ್ತೆ ನೋಡಿರಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ, ಶೇರ್ ಮಾಡಿ. ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ.